ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಬಾರೋ ಏ ಬರ್ರವ್ವ ಆರ್ತಿ ತಕ್ಕಳಿ ರತ್ನ ರಶ್ಮಿ ಗೋಣಬಿ ಬಾರ್ಲಾ ಅದಕ್ಕೆ ದೇವರ ಹತ್ರ ಏನು ಬೇಡ್ಕೊಂಡ್ರಿ? ಕೇಳಿದ ತಕ್ಷಣ ಕೊಡೋ ಹಾಗಿದ್ದಿದ್ರೆ ನೀನೇನು ಕೇಳ್ತಿದ್ದೆ? ಒಂದು ಮಸಾಲೆ ದೋಸೆ ಪೂರಿ ಸಾಗು ಪಾರ್ಸಲ್ ಕೇಳ್ತಿದ್ಲು ಅದಕ್ಕೆ. ಸುಮ್ಮನಿರೆ. ಅದಕ್ಕೆ ಕೇಳಿದ ತಕ್ಷಣ ಕೊಡೋ ಹಾಗಿದ್ದಿದ್ರೆ ಅಪ್ಪ ದೇವ್ರೆ ನಾನು ಕರ್ದಾಗ್ಲೆಲ್ಲ ಬಂದು ಕೇಳಿದ್ದೆಲ್ಲ ಕೊಟ್ಟು ಹೋಗಪ್ಪ ಅಂತ ಕೇಳ್ಕೊತಾ ಇದ್ದೆ. ನಾನೇನಷ್ಟು ಬುದ್ಧಿವಂತೆ ಅಲ್ಲ. ನಾನು ಒಂದು ಕೇಳಿದ್ದೇನೆ ಸರಿಯಾಗಿ ಕೊಡಪ್ಪ ದೇವ್ರೆ ಅಂತ ಕೇಳ್ಕೊತಿದ್ದೆ. ಆದರೆ ದೇವ್ರು ಕೊಡ್ಬೇಕಲ್ಲ. ಅಯ್ಯೋ ಅದಕ್ಕೆ ಕೆಲವೊಂದ್ಸಲ ದೇವ್ರು ನಾವು ಕೇಳಕ್ಕಿಂತ ಮುಂಚೆನೆ ನಮ್ಮ ಕೈ ಕೊಟ್ಬಿಟ್ಟಿರ್ತಾನೆ. ಆದ್ರೆ ಅದನ್ನ ಕಾಪಾಡ್ಕೊಳ್ಳೋ ಬುದ್ಧಿ ನಮ್ಗಿರಲ್ಲ ಅಷ್ಟೇ. ರಾಣಿ ಹೋಗ್ಬಿಟ್ಟು ಬ್ಯಾಂಕ್ ಪುಸ್ತಕ ತಕ್ಕ ಬರವ. ಸರಿ ಅಣ್ಣ. ಏ ಗೋಡಂಬಿ ಅಣ್ಣ ಬ್ಯಾಂಕಿಂದ ವಾಪಸ್ ಬರ್ತಾ ಮಾದಪ್ಪನ ಮನೆಗೆ ಹೋಗಿ ದುಡ್ಡು ಇಸ್ಕೊ ಬರಲ್ಲ. ಅಣ್ಣ ಆ ದುಡ್ಡನ್ನ ತಂಗಿಗೆ ಮದುವೆಗೆ ಅಂತ ಎತ್ತಿಟ್ಟಿದ್ದೆ ಅಲ್ವಾ? ಯಾವುದೇ ಕಾರಣಕ್ಕೂ ಮದುವೆ ಶುರು ಆಗೋ ಗಂಟ ಅದನ್ನು ಇಸ್ಕೊಳ್ಳಲ್ಲ ಅಂದಿದ್ದೆ. ಈಗ ಯಾಕಣ? ಏ ಮೊದ್ಲೇ ಇಸ್ಕೊಳಕಿಲ್ಲ ಅಂತ ನಿಂತವ ಬರ್ಕೊಟ್ಟಿದ್ದೀನಲ್ಲ. ಎಲೆ ಎತ್ಲ ಗೋಡಂಬಿ ಅಂದ್ರೆ ಉಣ್ಣೋರು ಎಷ್ಟು ಜನ ಏಳಮಿ ಅಂತಾನೆ. ಹೇಳ್ದಷ್ಟು ಮಾಡ್ಲಾ? ಆಯ್ತಣ್ಣ, ಅದಕ್ಯಾಕೆ ಗಾದೆ ಮಾತನ್ನ ತಿರ್ಚ್ಬಿಟ್ಟು ಹೇಳ್ತಿದ್ಯಾ? ಹಲ್ಟ್ ಆಯ್ತದಣ್ಣ. ನೀನೇನೋ ಹೊಸದಾಗಿ ಅಂಗಡಿ ಓಪನ್ ಮಾಡ್ತಿದ್ಯಾ ಅಂದ್ಕೊಂಡೆ. ಹಂಗೆ ಹೋಗ್ಬಿಟ್ಟು ಆ ಸಿದ್ದಪ್ಪಣ್ಣನ ಹೋಟೆಲ್ಗೆ ರೇಷನ್ ಹಾಕಿದ್ವಲ್ಲ ಅದ್ರ ಕಾಸು ಇಸ್ಕೊಬಾ, ಮರಿಬೇಡ. ನಾನು ಮರೆಯಲ್ಲಣ್ಣ, ನೆನಪಿನ ಶಕ್ತಿ ಜಾಸ್ತಿ ಆಗ್ಲಿ ಅಂತ ಬಾದಾಮಿನ ತಂದಿಟ್ಟಿವ್ ನೀವು. ಮತ್ತೆ ಹೇಳಿದ್ನಲ್ಲ ಮರಿತಿಲ್ಲ ಗೋಡಂಬಿ ಅಣ್ಣ. ಬಾದಾಮಿ ಎಲ್ಲಿಟ್ಟಿದ್ದೀನಿ ಅಂತ ಮರ್ತೆ ಹೋಗಿವ್ನಿ. ಅದನ್ನ ಸಿಕ್ಕದ ಮ್ಯಾಕೆ ಅದನ್ನ ತಿಂದು ನೆನಪಿನ ಶಕ್ತಿ ಬರ್ಸ್ಕೊತೀನಿ. ಬತ್ತೀನಿ ಕಣವ ಅಣ್ಣ, ಬತ್ತೀನಿ. ಆಯ್ತು ಹೋಗ್ಲಾ? ಅಣ್ಣ ಬ್ಯಾಂಕ್ ಪುಸ್ತಕ. ಸರಿ, ನಾನು ಹೋಗ್ಬಿಟ್ಟು ಬರ್ತೀನವ. ಮನೆ ಕಡೆ ಜೋಪಾನ. ಬಾರು ಬರ್ತೀನಿ. ಅಣ್ಣಂಗೆ ಯಾಕೆ ಇವಾಗ ಇಷ್ಟೊಂದು ದುಡ್ಡು? ಅದೇ ನನಗೂ ಗೊತ್ತಾಯ್ತಿಲ್ಲ ಕಣಕ್ಕ. ಅಲ್ಲಿ ಇನ್ಯಾವಳು ಕಾಯ್ತಾವಳೋ ಅಥವಾ ಇನ್ಯಾವನ್ ಕಾಯ್ತಾವನೋ. ಅಪ್ಪಯ್ಯ, ಇವಳಿಗೆ ಹಿಂಗೆ ಊರು ತಿರ್ಗೋ ಬುದ್ಧಿ ಎಲ್ಲಿಂದ ಬಂತು ಅಂತ ಗೊತ್ತಾಯ್ತಿಲ್ವಲ್ಲ. ಇದ್ರಲ್ಲಿ ಗೊತ್ತಾಗೋದಕ್ಕೇನೋ ಇದೆ. ಇದೇನು ಬ್ರಹ್ಮವಿದ್ಯೆನಾ ಪರಶು? ಅವಳು ಮೊದಲಿನಿಂದಲೂ ಒಂದು ಕಡೆ ನಿಲ್ಲವಳಲ್ಲ. ಚಿಕ್ಕನ್ನಲ್ಲಿ ಹಾಸ್ಟೆಲ್ನಲ್ಲಿಟ್ಟು ಓದಿಸ್ತೆ, ಅಲ್ಲಿಂದ ಕಾಲೇಜು, ಕಾಲೇಜಿಂದ ಮನೆ, ಮನೆಯಿಂದ ಮದುವೆ ಮಂಟಪ, ಮದುವೆಯಿಂದ ಅದೇ ಇವ್ರಣ್ಣ ಇದನ್ನಲ್ಲ ಮನೆಯನ್ನು ಕೊಟ್ಟಿಗೆ ಅಲ್ಲಿಗೆ ಹೋದ್ಲು. ಅಲ್ಲಿಂದ ಈಗ ಸೀದಾ ಅಮೇರಿಕ. ಹಂಗಾರೆ ಅವಳದು ಓದೋ ಮಕ್ಕಳು ಹುಟ್ಟಲ್ಲ, ಓಡೋಗೋರ್ ಮಕ್ಕಳು ಹುಟ್ಟು ಅಲ್ವಾ? ಮತ್ತೆ ಅವಳಿಗೂ ಅವ್ರ ಅತ್ತೆ ಬುದ್ಧಿನೇ ಬಂದಿದೆ. ಅವ್ರ ಅತ್ತೆ ಹೆಸರು ಏನೋ ಇತ್ತಲ್ಲ, ನಿನ್ನೆ ಕೇಳ್ತಾ ಇರೋದು ಅವಳ ಹೆಸರೇನು? ಬೊಗಳು ಶಾರದಾ. ಅವಳು ನಾಚಿಕೆ ಮಾನ ಮರ್ಯಾದೆ ಮೂರನ್ನು ಬಿಟ್ಟು ಓಡೋದು. ಇವಳು ಮೂರು ಜೊತೆಗೆ ಊರನ್ನೇ ಬಿಟ್ಟು ಓಡೋಗ್ತಿದ್ದಾಳೆ. ಇನ್ನು ಶಿವನ್ ತಂಗಿದಿರು 4 ಜನ. ಅವರು ಯಾವನ್ ಕಟ್ಕೊಂಡು ಎಲ್ಲೆಲ್ಲಿ ಓಡೋಗ್ತಾರ ಅಲ್ವಾ? ಅಪ್ಪಯ್ಯ, ನೀನು ಹಿಂಗಂದ್ರೆ ಅಮ್ಮನ ಮನ್ಸಿಗೆ ಚುಸ್ತಂಗ ಹಾಕಿಲ್ವಾ? ಸತ್ಯ ಹೇಳಿದ್ರೆ ಚುಚ್ಚಂಗೆ ಕಣೋ ಆಗೋದು. ಯಾಕೆ ಹೇಳು?
ಸತ್ಯ ಅನ್ನೋದು ಕತ್ತಿ ಇದ್ದ ಹಾಗೆ ಭಾರಿ ಹರಿತ. ಸುಳ್ಳು ಅನ್ನೋದು ಹತ್ತಿ ಇದ್ದ ಹಾಗೆ ಮೆತ್ತೆ ಅಲ್ವಾ? ಅದು ಹಾಗಲ್ಲ ರೀ. ಸ್ವಂತ ಮನೆ ಮಗಳು ಓಡೋದ್ಲು ಅಂದಾಗ ಆಗದೆ ಇರೋ ನೋವು ಇನ್ಯಾವೊಂದು ಮನೆ ಮಕ್ಕಳು ಓಡೋಗ್ತಾರೆ ಅಂದಾಗ ಚುಚ್ಚು ಚುಚ್ಚ. ಅವ್ರ ಮನೆ ಮೋಹ ಸೆಳೆಯುತ್ತೆ. ನಿನ್ ತವ್ರ ಮನೆಗೆಷ್ಟು? ಬಾರ್ಲ ಗೋಡಂಬಿ, ಕೂತ್ಕ. ದುಡ್ಡು ಎಣಸಮ್ಮ. ಅಣ್ಣೋ, ಇಷ್ಟೊಂದು ದುಡ್ಡು ನಾನು ಬರೀ ಪಿಕ್ಚರಲ್ಲೇ ನೋಡಿರೋದು. ಅಲ್ಲ ಕಲ, ನಿನ್ನ ಪ್ಯಾಟ ಕರ್ಕೊಂಡೋದ್ರು ಇದನ್ನ ಪಿಕ್ಚರಲ್ಲೇ ನೋಡಿದ್ದು ಅಂತ್ಯ, ದುಡ್ಡು ನೋಡಿದ್ರವೆ ಇದನ್ನ ಪಿಕ್ಚರಲ್ಲಿ ನೋಡಿದ್ದು ಅಂತ್ಯ. ಅಲ್ಲ ಕಲ, ನೀ ಜೀವನದಲ್ಲಿ ಕಣ್ಣಾರೇನು ನೋಡೇಲ್ವೇನ್ಲ? ನೋಡಿದ್ದೀನಲ್ಲಣ್ಣ. ಏನೆಲ್ಲ ನೋಡಿದ್ಯಾ? ಮಾದಪ್ಪಣ್ಣಣ್ಣ. ಆಹಾ, ನಮ್ ಏಳುಮಲೆ ಮಾದಪ್ಪನ. ಮಾದಪ್ಪ ನಮ್ಮಪ್ಪ. ಅಣ್ಣ, ನಾನು ಹೇಳಿದ್ದು ಮಿಲಿಟರಿ ಮಾದಪ್ಪಣ್ಣಣ್ಣ. ಬೇಕಪ್ಪ ಅಂತ ತಕ್ಕ ಬಂದು ಎಸ್ಲ ದುಡ್ಡ? ಏಯ್, ದುಡ್ಡು ನೆನ್ಸ್ಬೇಕಾರೆ ಎಂಜಲ್ ಮಾಡಾರ. ಸರಿಯಾಗಿ ಅಣಿಸ್ಲಾ? ಯಾಕೋ ದುಡ್ಡು ಸಾಕಾಗ್ತಿಲ್ವಲ್ಲ? ಅಣ್ಣ, ಎಷ್ಟು ಬೇಕಣ್ಣ? ನಂತವ 60 ಐತೆ ತಗ. ಅಯ್ಯೋ ಬ್ಯಾಡಕಲ್ಲ, ತುಂಬಾ ಜಾಸ್ತಿ ಆಯ್ತು, ಭಾರ ಆಯ್ತದೆ. ನೀನೆ ಮಡಿಕ. ರಾಣಿ, ರಾಣಿ ಬಾರವ ಇಲ್ಲಿ. ಏನಣ್ಣ? ರಾಣಿ, ಮನೇಲಿ ಎಷ್ಟೊಂದು ದುಡ್ಡಾಯ್ತೋ, ನೀನ್ ಅದನ್ನ ಎಲ್ಲೆಲ್ಲಿ ಇಟ್ಟಿದ್ಯೋ ಎಲ್ಲ ತಕೊಬರವ. ಯಾಕೆ ಅಂತ ಕೇಳೆ. ಅಣ್ಣ ಏನಾದ್ರು ತಂಗಿರ್ ಪಾಪ ನಡ್ಕೊಂಡು ಓಡಾಡ್ತಾ ಇದ್ದಾರೆ, ಆಟೋದಲ್ಲಿ ಹೋಗ್ತಾ ಇದ್ದಾರೆ ಅಂತ ಎಲ್ರಿಗೂ ನನ್ ಗಾಡಿ ಏನಾರು ಕೊಡಿಸ್ತಾ ಇದ್ದಾನ? ಸುಮ್ಮನೆ ನಾನು ಕೇಳ್ತೀನಿ. ಅಣ್ಣ, ಏನಕ್ಕೆ ಇಷ್ಟೊಂದು ದುಡ್ಡು? ಅದು ನಮ್ಮ ಪಾರು ಡಾಕ್ಟರ್ ಓದೋಳಲ್ಲ, ಅದರಲ್ಲಿ ಇನ್ನೂ ಜಾಸ್ತಿ ಓದೋದೈತಂತೆ, ಅದ್ರ ಖರ್ಚಿಗೆ ಕಾಸು. ಅದಕ್ಕೆ ಮತ್ತೆ ಕಾಲೇಜಿಗೆ ಹೋಯ್ತಾಳ? ಹ್ಞೂ ಕಣವ. ಮತ್ತೆ ಕಾಲೇಜಲ್ಲದೆ ಇನ್ನೆಲ್ಲ ಹೇಳ್ಕೊಟ್ಟಾರು? ವಾವ್, ನಾನು ಕಾಲೇಜು, ಅದ್ಕೇನು ಕಾಲೇಜು, ಸೇಮ್ ಪಂಚ್. ಪಂಚಲ ಪಿಂಚು. ಅದೇ ಅದೇ. ಅಣ್ಣ, ಯಾವ ಕಾಲೇಜ್ ಅಣ್ಣ? ಇನ್ಮೇಲೆ ನಾವು ಅದ್ಗೆಲ್ಲ ಒಟ್ಟಿಗೆ ಹೋಗ್ಬೋದಾ? ಇಲ್ಲೆಲ್ಲೂ ಅಲ್ಲ ಕಣ್ರವ, ಡಾಕ್ಟರ್ ಓದ್ನ ಓದಕ್ಕೆ ಅದ್ಗೆ ಅಮೆರಿಕ ಹೋಯ್ತಾವಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.